ಕಾಗೋಡು ತಿಮ್ಮಪ್ಪ ಅವರಿಗೆ ಡಬಲ್ ಧಮಾಕ. ಕೃಷಿ ವಿಶ್ವವಿದ್ಯಾಲಯ ನಂತರ ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಘೋಷಣೆ. ಈ ಕುರಿತು ಡಾಕ್ಟರ್ ಶರತ್ ಅನಂತಮೂರ್ತಿ ಮತ್ತು ಕಾಗೋಡು ಮಾತು. ಈಗ ಸುದ್ದಿಯ ವಿವರ. ಮಾಜಿ ವಿಧಾನಸಭಾಧ್ಯಕ್ಷ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪ ಅವರಿಗೆ ಕುವೆಂಪು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ಘೋಷಣೆ ಮಾಡಿದೆ. ಶುಕ್ರವಾರ ಕಾಗೋಡು ಸ್ವಗೃಹಕ್ಕೆ ಆಗಮಿಸಿದ್ದ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಅಧಿಕೃತ ಆಹ್ವಾನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು. ಜನವರಿ 22ಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ 34ನೇ ಘಟಿಕೋತ್ಸವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಹಾಗೂ ಕಾಗೋಡು ತಿಮ್ಮಪ್ಪ, 34ನೇ ವಾರ್ಷಿಕ ಘಟಿಕೋತ್ಸವನ ನಾವು ಈ ಜನವರಿ 22ನೇ ತಾರೀಕನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಇದರಲ್ಲಿ ಬಹಳ ವಿಶೇಷವಾದ ಈ ಸರಿ ಒಂದು ಏನಪ್ಪ ಅಂತಂದರೆ, ಶ್ರೀ ಕಾಗೋಡು ತಿಮ್ಮಪ್ಪನವರಿಗೆ ನಾವೊಂದು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡೋ ನಿರ್ಧಾರ ಪಡ್ಕೊಂಡಿದ್ದೀವಿ. ಇದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಮತ್ತು ನಮ್ಮ ಯೂನಿವರ್ಸಿಟಿಯ ಕೀರ್ತಿ ಕೂಡ ಇನ್ನೂ ಹೆಚ್ಚಾಗತ್ತೆ ಇವರಿಗೆ ಒಂದು ಗೌರವ ಡಾಕ್ಟರೇಟ್ ಕೊಡೋ ನಿಟ್ಟಿನಲ್ಲಿ ಅಂತ ನಾನು ಭಾವಿಸಿದ್ದೀನಿ. ಇದರ ಬಗ್ಗೆ ನಾವು ಪ್ರಸ್ತಾಪ ಪಟ್ಟಾಗ ಒಮ್ಮತದಿಂದ ನಮ್ಮ ಕಮಿಟಿಯವರು ಎಲ್ಲ ಇದು ಕೊಡಲೇಬೇಕು, ಇದನ್ನ ಹಿಂದೆಯೇ ಕೊಡಬೇಕು. ಈಗಾದರೂ ಈ ಅವಕಾಶ ಬಂದಿದೆ ನಮಗೆ, ಒಂದು ಸಂತೋಷ ಪಟ್ಟು ಇದನ್ನ ನಾನು ಬಹಳ ಸಂತೋಷದಿಂದ ಇವತ್ತು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲ ಬಾರಿಗೆ ನನ್ನ ಆತ್ಮೀಯ ಮಿತ್ರರು ಮತ್ತು ಒಬ್ಬ ಅಪರೂಪದ ವ್ಯಕ್ತಿಯು ಆಗಿದ್ದಂಥ ಅನಂತಮೂರ್ತಿಯವರ ಮಗ ಇಲ್ಲಿಗೆ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತೇನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸ್ವಲ್ಪ ಮುಂಚಿತವಾಗಿ ಬಂದಿದ್ದು ಇಲ್ಲೇ ಊಟ ವಿಚಾರ ಎಲ್ಲ ಮಾಡ್ಕೊಂಡು ನನಗೆ ಈ ವಿಷಯ ಗೊತ್ತಾಗಿದ್ದು ಕೂಡ ತಡವಾಗಿ ಗೊತ್ತಾಯಿತು. ಅವರು ಬಂದು ಇಲ್ಲಿಗೆ ಪ್ರವೇಶ ಮಾಡಿ ನಮಗೊಂದು ಗೌರವ